ನಮಸ್ಕಾರ. ಬನ್ನಿ, ಇವತ್ತು ನಾವು ಕರ್ನಾಟಕದ ಒಂದು ತುಂಬಾನೇ ವಿಶೇಷವಾದ ಜಿಲ್ಲೆ ಗದಗ್ ಅದರ ಇತಿಹಾಸದೊಳಗೆ ಒಂದು ಪಯಣ ಮಾಡೋಣ. ಇದು ಸುಮ್ಮನೆ ಒಂದು ಊರಿನ ಕಥೆ ಅಷ್ಟೇ ಅಲ್ಲ, ಬದಲಾಗಿ ಒಂದು ಇಡೀ ಕಾಲಘಟ್ಟದ ದೊಡ್ಡ ಸವಾಲಿಗೆ ಉತ್ತರವಾಗಿ ನಿಂತಿದ್ದ ಒಂದು ನಾಡಿನ ಕಥೆ. ಪುರಾಣಗಳ ಪ್ರಕಾರ ನಾವೀಗ ಇರೋದು ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಧರ್ಮ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಹೋಗಿ ಅಧರ್ಮ, ಗೊಂದಲಗಳೆಲ್ಲ ಜಾಸ್ತಿ ಆಗೋ ಕಾಲವಂತೆ. ಇದು ನಮ್ಮ ಸಮಾಜದ ನೈತಿಕ ಅಡಿಪಾಯವನ್ನೇ ಅಲ್ಲಾಡಿಸುವಂಥ ಒಂದು ದೊಡ್ಡ ಪರಿಕಲ್ಪನೆ ಅಲ್ವಾ? ಆದರೆ ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಒಂದು ನಾಡು ಸುಮ್ಮನೆ ಒಂದು ಜಾಗವಾಗಿ ಉಳಿದಿರಲಿಲ್ಲ, ಬದಲಿಗೆ ಅದೊಂದು ದೊಡ್ಡ ಪ್ರಶ್ನೆಗೆ ಉತ್ತರವಾಗಿತ್ತು. ಆ ಸ್ಥಳ ಬೇರೆ ಯಾವುದೂ ಅಲ್ಲ, ನಮ್ಮ ಗದಗ. ಇದು ಹೇಗೆ ಸಾಧ್ಯವಾಯಿತು? ಬನ್ನಿ ನೋಡೋಣ. ಸರಿ, ಹಾಗಾದ್ರೆ ಮೊದಲು ನಾವು ಕಲಿಯುಗಕ್ಕೂ ಗದಗಿಗೂ ಏನು ಸಂಬಂಧ ಅಂತ ತಿಳ್ಕೋಬೇಕಲ್ವಾ? ಆ ಆಳವಾದ ಸಂಪರ್ಕವನ್ನೇ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪುರಾಣಗಳು ಹೇಳೋ ಹಾಗೆ 4 ಯುಗಗಳು, ಅದರಲ್ಲಿ ಕೊನೆಯದ್ದು ಅದೇ ಈ ಕಲಿಯುಗ. ಈ ಟೈಮಲ್ಲಿ ಸತ್ಯ, ಧರ್ಮ, ನ್ಯಾಯ ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ಒಂದು ನಂಬಿಕೆ. ನಮ್ಮ ಇವತ್ತಿನ ಕಥೆಗೆ ಇದೇ ಬ್ಯಾಕ್ಗ್ರೌಂಡ್. ಹಾಗಾದ್ರೆ ಗದಗಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಬರೋಕೆ ಕಾರಣ ಏನು? ಹೇಗೆ ಬಂತು ಆ ಸ್ಥಾನ? ಬನ್ನಿ, ಅದರ ಇತಿಹಾಸದ ಬೇರುಗಳನ್ನೇ ಹುಡುಕಿಸ್ಕೊಂಡು ಹೋಗೋಣ. ಗದಗನ್ನ ಇವತ್ತಿನ ರೂಪಕ್ಕೆ ತಂದ ಆ ರಾಜವಂಶಗಳ ಬಗ್ಗೆ ಒಂದೊಂದಾಗೆ ನೋಡೋಣ. ಗದಗನ ಇತಿಹಾಸ ಇದೆಯಲ್ಲ, ಅದೊಂದು ಅದ್ಭುತ ಪಯಣ. ಶುರುವಾಗಿದ್ದು ನೋಡಿ, 4ನೇ ಶತಮಾನದಲ್ಲಿ ಕದಂಬರು ಕನ್ನಡ ಸಂಸ್ಕೃತಿಗೆ ಅಡಿಪಾಯ ಹಾಕಿದ್ರು. ಆಮೇಲ್ ಬಂದ್ರು ಬಾದಾಮಿ ಚಾಲುಕ್ಯರು. ಅವರು ತ್ರಿಕುಟೇಶ್ವರ ದೇವಸ್ಥಾನದಂತಹ ಕಲ್ಲಿನ ಕಾವ್ಯಗಳನ್ನೇ ಕೆತ್ತುಬಿಟ್ರು. ಆಮೇಲೆ ಕಲ್ಯಾಣಿ ಚಾಲುಕ್ಯರ ಕಾಲ ಬಂತು. ಆಗ ಲಕ್ಕುಂಡಿ ಅನ್ನೋದು ಸುಮ್ಮನೆ ಒಂದು ಊರಾಗಿರ್ಲಿಲ್ಲ, ಅದೊಂದು ದೊಡ್ಡ ಎಜುಕೇಷನ್ ಹಬ್ ಆಗಿತ್ತು. ಆಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಪ್ರಮುಖ ಆಡಳಿತ ಕೇಂದ್ರ ಆಯಿತು, ಬಹಮನಿ ಸುಲ್ತಾನರ ಪ್ರಭಾವಕ್ಕೂ ಒಳಗಾಯಿತು. ಕೊನೆಗೆ ಬ್ರಿಟಿಷರ ಕಾಲದಲ್ಲಿ ಒಂದು ಮೇಜರ್ ರೈಲ್ವೆ ಜಂಕ್ಷನ್ ಆಗಿ, ಹೀಗೆ ಗದಗ ನಿರಂತರವಾಗಿ ಒಂದಾದ ಮೇಲೊಂದರಂತೆ ಬೆಳೆಯುತ್ತಲೇ ಬಂತು. ಅಂದ್ರೆ ಗದಗ ಕೇವಲ ಒಂದು ರಾಜಕೀಯ ಕೇಂದ್ರವಾಗಿರಲಿಲ್ಲ ಅನ್ನೋದು ಕ್ಲಿಯರ್. ಅದಕ್ಕಿಂತ ಹೆಚ್ಚಾಗಿ ಇದು ಹಳೆಯ ವ್ಯಾಪಾರ ಮಾರ್ಗಗಳ ಒಂದು ಪ್ರಮುಖ ಜಂಕ್ಷನ್. ಅಷ್ಟೇ ಅಲ್ಲ, ನವಶಿಲಾಯುಗದಿಂದಲೇ ಇಲ್ಲಿ ಜನ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚಾಲುಕ್ಯರ ಶಿಲ್ಪಕಲೆ. ವಾವ್! ಇಲ್ಲಿ ದ್ರಾವಿಡ ಮತ್ತು ಲೋಕಲ್ ಸ್ಟೈಲ್ಸ್ನ ಒಂದು ಅದ್ಭುತ ಕಾಂಬಿನೇಷನ್ ನೋಡ್ಬೋದು. ತ್ರಿಕೂಟೇಶ್ವರ ಮತ್ತೆ ಲಕ್ಕುಂಡಿ ದೇವಸ್ಥಾನಗಳು ಇವತ್ತಿಗೂ ಅದಕ್ಕೆ ಜೀವಂತ ಸಾಕ್ಷಿ. ಇಲ್ಲಿಯವರೆಗೂ ನೋಡಿದ್ದು ಬರೀ ಅಡಿಪಾಯ. ಈಗ ಬನ್ನಿ, ಗದಗಿನ ಇತಿಹಾಸದ ಅತ್ಯಂತ ಪ್ರಮುಖ ಅಂದ್ರೆ ಒಂದು ಗೋಲ್ಡನ್ ಚಾಪ್ಟರ್ಗೆ ಹೋಗೋಣ. ಗದಗನ್ನೋದು ಹೇಗೆ ಒಂದು ಆಧ್ಯಾತ್ಮಿಕ ಮತ್ತು ಸಾಹಿತ್ಯದ ದೀಪಸ್ತಂಭವಾಯಿತು ನೋಡಿ. ಈ ಹೋಲಿಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಒಂದು ಕಡೆ ಕಲಿಯುಗದ ಪ್ರಾಬ್ಲಮ್ ಏನು, ಅಧರ್ಮ ಮತ್ತು ಸೋಷಿಯಲ್ ಆರ್ಡರ್ನ ಕುಸಿತ. ಇನ್ನೊಂದ್ ಕಡೆ ಅದಕ್ಕೆ ಗದಗ ಕೊಟ್ಟ ಸೊಲ್ಯೂಷನ್ ಏನು? ಅದುವೇ ಶರಣ ಸಂಸ್ಕೃತಿ. ಇದು ಧರ್ಮ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯೋಕೆ ಶುರುವಾದ ಒಂದು ದೊಡ್ಡ ಚಳುವಳಿಯಾಗಿತ್ತು. ಈ ಶರಣ ಸಂಸ್ಕೃತಿಯ ಹೃದಯನೇ ವಚನ ಚಳುವಳಿ. ಇದು ಬರೀ ಒಂದು ಸಾಹಿತ್ಯ ಪ್ರಕಾರ ಅಲ್ಲ, ಅದೊಂದು ಪವರ್ಫುಲ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ 12ನೇ ಶತಮಾನದಲ್ಲಿ. ಇದರ ಮುಖ್ಯ ಉದ್ದೇಶ ಭಕ್ತಿ ಮತ್ತು ಸಮಾನತೆ. ಕಠಿಣ ಆಚರಣೆಗಳು, ಜಾತಿ ಪದ್ಧತಿ ಇವೆಲ್ಲವನ್ನೂ ಇದು ನೇರವಾಗಿ ತಿರಸ್ಕರಿಸಿತು. ಮತ್ತು ಗದಗ್ ಈ ಇಡೀ ಚಳವಳಿಯ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿತ್ತು ಅನ್ನೋದು ವಿಶೇಷ. ಇದೇ ಗೋಲ್ಡನ್ ಪೀರಿಯಡ್ನಲ್ಲಿ ಹುಟ್ಟಿಕೊಂಡಿದ್ದು ಒಬ್ಬ ಮಹಾಕವಿ. ಅವರೇ ಕುಮಾರವ್ಯಾಸ. ಅವರ ಮಾಸ್ಟರ್ ಪೀಸ್ ಕರ್ನಾಟ ಭಾರತ ಕಥಾಮಂಜರಿ ಇದೆಯಲ್ಲ, ಅದನ್ನ ಸರಳವಾಗಿ ಕಲಿಯುಗದಲ್ಲಿ ಧರ್ಮದ ದಾರಿ ಅಂತಾನೆ ಕರೆಯಬಹುದು. ಅಂದ್ರೆ ಕಷ್ಟದ ಕಾಲದಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಗೈಡ್ ಬುಕ್ ಇದ್ಹಾಗೆ. ಹೌದು, ಈ ಪಾಯಿಂಟನ್ನ ನಾವು ಮರೆಯಲೇಬಾರ್ದು. ಕಲಿಯುಗದ ಮಹಾಕವಿ ಅಂತಾನೆ ಫೇಮಸ್ ಆದ ಕುಮಾರವ್ಯಾಸರು ಇದೇ ಗದಗ ಪ್ರದೇಶದವರು. ಇದೇ ಒಂದು ವಿಷಯ ಗದಗನ್ನ ಸಾಹಿತ್ಯದ ಒಂದು ಪವರ್ ಹೌಸ್ ಆಗಿ ನಿಲ್ಲಿಸ್ಬಿಡ್ತು. ಓಕೆ, ಇಷ್ಟೆಲ್ಲಾ ಭವ್ಯವಾದ ಇತಿಹಾಸ ಅದು ಇವತ್ತಿನ ಗದಗನ್ನ ಹೇಗೆ ರೂಪಿಸಿದೆ? ಬನ್ನಿ, ಪರಂಪರೆಯಿಂದ ಇವತ್ತಿನ ದಿನಕ್ಕೆ ಒಂದು ಜರ್ನಿ ಮಾಡೋಣ. ಹಾಗಾದ್ರೆ ಇವತ್ತಿನ ಗದಗ ಹೇಗಿದೆ? ಅದು ತನ್ನ ಹಳೇ ಬೇರುಗಳನ್ನ ಬಿಡದೆ ಹೊಸದಾಗಿ ಬೆಳೆದಿದೆ. ಇವತ್ತಿಗೂ ಗದಗ ಒಂದು ಮೇಜರ್ ಅಗ್ರಿಕಲ್ಚರಲ್ ಡಿಸ್ಟ್ರಿಕ್ಟ್. ಇಲ್ಲಿನ ಹತ್ತಿ ಮತ್ತು ಮೆಕ್ಕೆಜೋಳ ಅಂದ್ರೆ ಇಡೀ ರಾಜ್ಯದಲ್ಲೇ ಫೇಮಸ್. ಅಷ್ಟೇ ಅಲ್ಲ, ಹಿಂದಿನಂತೆ ಇಂದಿಗೂ ಇದು ಒಂದು ಇಂಪಾರ್ಟೆಂಟ್ ರೈಲ್ವೆ ಜಂಕ್ಷನ್ ಆಗಿ ಕಂಟಿನ್ಯೂ ಆಗಿದೆ. ಆ ಹಳೇ ದೇವಸ್ಥಾನಗಳು, ಐತಿಹಾಸಿಕ ಸ್ಥಳಗಳು ಇವೆಲ್ಲ ಇವತ್ತಿಗೂ ಇಲ್ಲಿನ ಜನರ ಜೀವನದ ಒಂದು ಭಾಗ. ಸರಿ, ಇಷ್ಟೆಲ್ಲ ನೋಡ್ದ್ವಿ. ಈ ಇಡೀ ಐತಿಹಾಸಿಕ ಪಯಣದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನೋ?
ಗದಗ್ ನಮಿಗ್ ಕೊಡೋ ಆ ಟೈಮ್ಲೆಸ್ ಮೆಸೇಜ್ ಏನೋ? ಗದಗನ ಐಡೆಂಟಿಟಿಯನ್ನ ನಾವು 4 ಮುಖ್ಯ ಪಿಲ್ಲರ್ಗಳಲ್ಲಿ ನೋಡಬಹುದು. 1. ಆರ್ಕಿಟೆಕ್ಚರ್. ಗದಗಂದ್ರನೇ ಚಾಲುಕ್ಯರ ಅದ್ಭುತ ಶಿಲ್ಪಕಲೆಯ ಸೆಂಟರ್. 2. ನಾಲೆಡ್ಜ್. ಲಕ್ಕುಂಡಿ ಒಂದು ಕಾಲದಲ್ಲಿ ಎಜುಕೇಷನ್ ಮತ್ತು ಟೆಂಪಲ್ ಸಿಟಿಯಾಗಿತ್ತು. 3. ಲಿಟರೇಚರ್. ಕಲಿಯುಗದ ಮಹಾಕವಿ ಕುಮಾರವ್ಯಾಸ ಬಂದಿದ್ದೇ ಇಲ್ಲಿಂದ. ಕೊನೆಯದಾಗಿ 4ನೇದು ಸೋಷಿಯಲ್ ರಿಫಾರ್ಮ್. ಧರ್ಮವನ್ನ ಉಳಿಸೋಕೆ ಹುಟ್ಟಿದ ಶರಣ ಸಂಸ್ಕೃತಿ ಇಲ್ಲೇ ಗಟ್ಟಿಯಾಗಿ ಬೇರೂರಿತ್ತು. ಇವೆಲ್ಲ ಸೇರಿನೇ ಗದಗ. ಕೊನೆಗೆ ಗದಗನ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನೋಡಿ, ಕಲಿಯುಗದಂಥ ಕಷ್ಟದ ಕಾಲದಲ್ಲಿ ಒಂದು ಪ್ರದೇಶ ಧರ್ಮ, ಸಾಹಿತ್ಯ, ಸಂಸ್ಕೃತಿಯ ಮೂಲಕ ಉತ್ತರ ಕಂಡಿಡ್ಕೊಳ್ತು ಅಲ್ವಾ? ಹಾಗೆಯೇ ನಮ್ಮ ಇವತ್ತಿನ ಚಾಲೆಂಜಸ್ಗಳಿಗೆ ಉತ್ತರಗಳು ಕೂಡ ಎಲ್ಲೋ ಇತಿಹಾಸದ ಪುಟಗಳಲ್ಲಿ ಅಡಗಿರಬಹುದಾ? ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ?